ವಿಶ್ವದ ಅತ್ಯಂತ ಪ್ರಭಾವಶಾಲಿ ಮತ್ತು ಶ್ರೀಮಂತ ರಾಷ್ಟ್ರ ಎಂದು ಕರೆಸಿಕೊಳ್ಳುವ ಅಮೆರಿಕ ಜಗತ್ತಿನ ಇತರ ದೇಶಗಳ ಆಡಳಿತವನ್ನ ವಿಮರ್ಶಿಸುವ ದೊಡ್ಡಣ್ಣ. ಆದರೆ ಇತರರತ್ತ ಬೊಟ್ಟು ಮಾಡುವ ಮುನ್ನ ಅಮೆರಿಕ ತನ್ನದೇ ಹಿತ್ತಲಿನಲ್ಲಿರುವ ಗಂಭೀರ ಸಮಸ್ಯೆಗಳತ್ತ ಒಮ್ಮೆ ಕಣ್ಣು ಹಾಯಿಸಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ. ಅಮೆರಿಕದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನರು ವಸತಿ ರಹಿತರಾಗಿ ಬೀದಿ ಬದಿಯಲ್ಲಿ ಅಥವಾ ತಾತ್ಕಾಲಿಕ ಆಶ್ರಯ ತಾಣಗಳಲ್ಲಿ ರಾತ್ರಿ ಕಳೆಯುತ್ತಾರೆ. ದೇಶದ ಒಂದು ದೊಡ್ಡ ವರ್ಗದ ಜನಸಾಮಾನ್ಯರಿಗೆ ಸಣ್ಣದೊಂದು ತುರ್ತು ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸಲು ಸಾಲ ಮಾಡಬೇಕಾದ ಅಥವಾ ಕ್ರೆಡಿಟ್ ಕಾರ್ಡ್ ನೆಚ್ಚಿಸಿಕೊಳ್ಳಬೇಕಾದ ದುಸ್ಥಿತಿ ಇದೆ. ಅಮೆರಿಕದ ಫೆಡರಲ್ ಕನಿಷ್ಠ ವೇತನ 2009 ನಂತರ ಇಂದಿನವರೆಗೂ ಪರಿಷ್ಕರಣೆಯಾಗಿಲ್ಲ ಅಂದ್ರೆ ನೀವು ನಂಬಲೇಬೇಕು. ದೇಶದ ಶಿಕ್ಷಕರು ಮತ್ತು ದೇಶಕ್ಕಾಗಿ ಹೋರಾಡಿದ ಹಿರಿಯ ಸೈನಿಕರು ಇಂದಿಗೂ ಆರ್ಥಿಕ ಭದ್ರತೆಗಾಗಿ ಪರದಾಡ್ತಾ ಇದ್ದಾರೆ. ಇನ್ನು ಆರೋಗ್ಯ ಕ್ಷೇತ್ರದ ಕಡೆ ಬಂದ್ರೆ ಜಗತ್ತಿನ ಇತರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಅಮೆರಿಕದಲ್ಲಿ ಇನ್ಸುಲಿನ್ ಸೇರಿದಂತೆ ಪ್ರಾಣ ರಕ್ಷಕ ಔಷಧಿಗಳ ಬೆಲೆ ಗಗನಕ್ಕೇರಿದೆ. ವೈದ್ಯಕೀಯ ಸಾಲದ ಕಾರಣದಿಂದಾಗಿ ಕೋಟ್ಯಾಂತರ ಕುಟುಂಬಗಳು ದಿವಾಳಿಯಾಗ್ತಾ ಇದೆ. ಇತ್ತೀಚಿನ ಗರ್ಭಪಾತ ಕಾಯ್ದೆಗಳ ಗೊಂದಲದಿಂದಾಗಿ ತುರ್ತು ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಸಕಾಲದಲ್ಲಿ ಚಿಕಿತ್ಸೆ ಸಿಗದ ಉದಾಹರಣೆಗಳಿದೆ. ಪರಿಣಾಮವಾಗಿ ಅಮೆರಿಕದ ಸರಾಸರಿ ಜೀವಿತಾವಧಿ ಕುಸಿತಾ ಇದ್ದು ಶಿಶು ಮರಣ ಪ್ರಮಾಣ ಇತರ ಶ್ರೀಮಂತ ದೇಶಗಳಿಗಿಂತ ಹೆಚ್ಚಾಗಿದೆ. ಇದೇ ಅಮೆರಿಕ ಗ್ರೀನ್ಲ್ಯಾಂಡ್ ನಂತಹ ದೇಶಗಳಿಗೆ ಸರಿಯಾದ ಆಡಳಿತವಿಲ್ಲ ಎಂದು ಲೇವಡಿ ಮಾಡ್ತಾ ಇದೆ. ಆದರೆ ಗ್ರೀನ್ಲ್ಯಾಂಡ್ನಲ್ಲಿ ಸಾರ್ವತ್ರಿಕ ಉಚಿತ ಆರೋಗ್ಯ ಸೇವೆ ಮತ್ತು ಉಚಿತ ಶಿಕ್ಷಣ ವ್ಯವಸ್ಥೆ ಇದೆ. ಅಲ್ಲಿ ಕಾಯಿಲೆ ಬಿದ್ದ ತಕ್ಷಣ ಯಾರು ಆರ್ಥಿಕವಾಗಿ ರಸ್ತೆ ಪಾಲಾಗೋದಿಲ್ಲ. ಮತ್ತೊಂದೆಡೆ ಜಗತ್ತಿನಲ್ಲೇ ತನ್ನ ನಾಗರಿಕರನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜೈಲಿಗೆ ತಳ್ಳುವ ದೇಶಗಳಲ್ಲಿ ಅಮೆರಿಕವೇ ಮುಂಚೂಣಿಯಲ್ಲಿದೆ. ಬಡತನದ ಕಾರಣದಿಂದ ಬೇಲ್ ಹಣ ಕಟ್ಟಲಾಗದೆ ಸಾವಿರಾರು ಜನ ವಿಚಾರಣೆಗೆ ಮುನ್ನವೇ ವರ್ಷಗಟ್ಟಲೆ ಜೈಲಿನಲ್ಲಿ ಕಳೀತಾ ಇದ್ದಾರೆ. ನ್ಯಾಟೋ ಮಿತ್ರ ರಾಷ್ಟ್ರಗಳು ನಮಗೆ ನೆರವಾಗ್ತಿಲ್ಲ ಎಂದು ಅಮೆರಿಕದ ರಾಜಕಾರಣಿಗಳು ಆಗಾಗ ದೂರ್ತಾರೆ. ಆದ್ರೆ ಸೆಪ್ಟೆಂಬರ್ 11 ಭಯೋತ್ಪಾದಕ ದಾಳಿಯ ನಂತರ ನ್ಯಾಟೋ ಇತಿಹಾಸದಲ್ಲೇ ಮೊದಲ ಬಾರಿಗೆ ತನ್ನ ಆರ್ಟಿಕಲ್ 5 ಅನ್ನ ಅಮೆರಿಕದ ಪರವಾಗಿ ಜಾರಿಗೊಳಿಸಿತು. ಅಮೆರಿಕದ ಸೈನಿಕರ ಹೆಗಲಿಗೆ ಹೆಗಲು ಕೊಟ್ಟು 20 ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿ ಹೋರಾಡಿದ ವಿದೇಶಿ ಸೈನಿಕರ ಪ್ರಾಣತ್ಯಾಗವನ್ನ ಅಮೆರಿಕದ ನಾಯಕರು ಸುಲಭವಾಗಿ ಮರೆತಾ ಇದ್ದಾರೆ. ಇದೆಲ್ಲದರ ನಡುವೆ ನ್ಯಾಯಾಲಯದಿಂದ ಲೈಂಗಿಕ ದೌರ್ಜನ್ಯದ ಆರೋಪ ಎದುರಿಸಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಪರಾಧಿ ಎಂದು ಸಾಬೀತಾದ ವ್ಯಕ್ತಿಗಳ ಸುತ್ತ ಅಮೆರಿಕದ ರಾಜಕೀಯ ತಿರುಗುತ್ತಿರೋದು ಆ ದೇಶದ ಪ್ರಜಾಪ್ರಭುತ್ವದ ಮುಖವಾಡವನ್ನ ಕಳಚಿ ಹಾಕಿದೆ. ಅಮೆರಿಕ ಖಂಡಿತವಾಗಿಯೂ ಜಗತ್ತಿನ ಒಂದು ಶಕ್ತಿಶಾಲಿ ದೇಶ. ಆದ್ರೆ ಯಾವುದೇ ದೇಶದ ಶ್ರೇಷ್ಠತೆ ಅಡಗಿರೋದು ತನ್ನ ತಪ್ಪುಗಳನ್ನ ಮುಚ್ಚಿಟ್ಟುಕೊಳ್ಳೋದ್ರಲ್ಲ, ಬದಲಿಗೆ ಪ್ರಾಮಾಣಿಕವಾಗಿ ಆತ್ಮಾವಲೋಕನ ಮಾಡಿಕೊಂಡು ಸುಧಾರಣೆ ತರೋದ್ರಲ್ಲಿ. ಇತರ ದೇಶಗಳ ಆಡಳಿತವನ್ನ ಹೀಯಾಳಿಸುವ ಮುನ್ನ ದೊಡ್ಡಣ್ಣ ಮೊದಲು ತನ್ನ ಆಂತರಿಕ ಬಿಕ್ಕಟ್ಟುಗಳನ್ನ ಸರಿಪಡಿಸಿಕೊಳ್ಳಬೇಕಿದೆ.